Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇಲಾಖೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಇದೀಗ ತಾನೇ ಬಂದಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ನಮ್ಮ ನವ ಕರ್ನಾಟಕ ವಿಕಲಚೇತನ VRW MRW ಒಕ್ಕೂಟದ ವತಿಯಿಂದ ಮತ್ತೊಂದು ಸುದ್ದಿ ಕೂಡ ಬಂದಿದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಕರ್ನಾಟಕ ಆಡಳಿತ ಸೇವೆಗೆ ಸೇರಿದ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರೇ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಒಂದು ಸುದ್ದಿ ನಿನ್ನೆಯಿಂದ ಪ್ರಕಟ ಆಗ್ತಿದೆ ಸ್ನೇಹಿತರೆ. ಆ ಸುದ್ದಿ ಬಂದು ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಸಂಬಂಧಪಟ್ಟ ಸುದ್ದಿಯಾಗಿದೆ. ನಮ್ಮ ಇಲಾಖೆಗೆ ಹೊಸದಾಗಿ ನೂತನವಾಗಿ ಹೊಸ ನಿರ್ದೇಶಕರ ಆಗಮನವಾಗಿದೆ. ಮೊದಲಿಗೆ ನಾವು ಅವರಿಗೆ ನಮ್ಮ ಚಾನಲ್ ಪರವಾಗಿ ಮತ್ತು ಸಮಸ್ತ ವಿಕಲಚೇತನ ಗ್ರಾಮೀಣ ಪಂಕ್ತಿ ಕಾರ್ಯಕರ್ತರ ಪರವಾಗಿ ಹಾಗೂ ಸಮಸ್ತ ವಿಕಲಚೇತನ ಪರವಾಗಿ ಸ್ವಾಗತವನ್ನು ನಮ್ಮ ಚಾನಲ್ ವತಿಯಿಂದ ಕೋರ್ತಾ ಇದ್ವಿ. ಶ್ರೀ ವೀಣಾ KS ಆಯ್ಕೆ ಶ್ರೇಣಿ ಅಧಿಕಾರಿ, ಉಪನಿರ್ದೇಶಕರು, ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಸಂಜೀವಿನಿ, KSRLNP ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಬೆಂಗಳೂರು ಇವರನ್ನು ಇವತ್ತು ವರ್ಗಾವಣೆಗೊಳಿಸಿ ಅಂದರೆ ನಮ್ಮ ಇಲಾಖೆಗೆ ಅಂದರೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ನಿರ್ದೇಶಕರನ್ನಾಗಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞೆಯನುಸಾರ ಮತ್ತು ಅವರ ಹೆಸರಲ್ಲಿ ಶ್ರೀ ಉಮಾದೇವಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಇವರು ಆದೇಶವನ್ನು ಮಾಡಿ ನಮ್ಮ ಇಲಾಖೆಗೆ ನೇಮಕಾತಿಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಮೇಡಮ್ ಅವರ ಮೇಲೆ ತುಂಬ ಜವಾಬ್ದಾರಿಗಳು ಹೆಚ್ಚಿದೆ. ನಮ್ಮ ಇಲಾಖೆಗೆ ಹೊಸ ಯೋಜನೆಗಳನ್ನು ರೂಪಿಸಬೇಕು. ನಮ್ಮ ಇಲಾಖೆಯ ಅನೇಕ ಕಡತಗಳು ಬಾಕಿ ಇವೆ. ಅವೆಲ್ಲವೂ ಕೂಡ ನಮ್ಮ ಮಾನ್ಯ ನೂತನ ನಿರ್ದೇಶಕರು ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ನಾವು ಕೂಡ ಒಂದು ನಂಬಿಕೆಯನ್ನು ಇಟ್ಟು ಇವತ್ತು ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿ ನವ ಕರ್ನಾಟಕ MRW VRW URW ಜಿಲ್ಲಾ ಒಕ್ಕೂಟದ ನೂತನ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಅಧ್ಯಕ್ಷರ ಆಡಳಿತ ಚುಕ್ಕಾಣಿಯಾಗಿ ಪದಗ್ರಹಣ ಸಮಾರಂಭವು ಉಡುಪಿ ವತ್ತೂರು ಭಗವಾನ್ ನಿತ್ಯಾನಂದ ಸಭಾಂಗಣದಲ್ಲಿ ನಡೆಯಿತು. ಇದನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ ಉಡುಪಿ ನಗರಸಭೆಯ ಸದಸ್ಯರಾದ ವಿಜಯ್ ಕೋಡೂರು ಇವರು ಪ್ರಸ್ತುತ ದೇಶದಲ್ಲಿ 2,65,00,000ಕ್ಕೂ ಹೆಚ್ಚು ವಿಕಲಚೇತನರ ಸಂಖ್ಯೆ ಇದ್ದು, ರಾಜ್ಯದಲ್ಲಿ 12ರಿಂದ 14 ಲಕ್ಷ ಜನ ವಿಕಲಚೇತನರ ಯಾದಿಯಾಗಿ ಜಿಲ್ಲಾವಾರು ಸಮೀಕ್ಷೆ ಪ್ರಕಾರ 10ರಿಂದ 14 ಸಾವಿರ ಜನ ವಿಕಲಚೇತನನ್ನು ಹೊಂದಿದ್ದು, ಅವರು ಭವಿಷ್ಯದ ಬದುಕು ಹಸನಾಗಬೇಕೆಂದರೆ ಅವರ ಪರವಾಗಿ ಕೆಲಸ ಮಾಡುವ ನಿಮ್ಮಂಥ ನಿಷ್ಠಾವಂತ ಸೇವಕರು ಅವರುಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರೇತರ ಮತ್ತು ಸರ್ಕಾರ ಸೇವಾ ಸಂಸ್ಥೆಗಳಿಂದ ಒದಗಿಸಿಕೊಡುವಂತೆ ಕರೆ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಅಂಬಾಜಿ ಮೇಟಿ, ನಮಗೆ ನ್ಯಾಯಯುತ ಸಂವಿಧಾನಬದ್ಧವಾದ ಮೂಲ ಸೌಕರ್ಯ ಸಿಗಬೇಕೆಂದರೆ ನಮ್ಮ ಸಂಘಟನೆಯ ಹಾದಿ ಪ್ರಬಲವಾಗಿ ಇಚ್ಛಾಶಕ್ತಿ ಅರಿವಿನಿಂದ ಆಳುವ ವರ್ಗದ ಜನಪ್ರತಿನಿಧಿಗಳಿಗೆ ನಮ್ಮ ಒಡಲ ಬೆಂಕಿಯ ನೋವಿನ ಅರಿವಾಗಿ ನಮ್ಮ ಹಕ್ಕುಗಳ ಅನುಷ್ಠಾನಗೈಯಲು ಮುಂದಾಗಬೇಕು. ಅಲ್ಲಿವರೆಗೆ ನಿಮ್ಮ ನಿರಂತರ ಹೋರಾಟ ನಿಲ್ಲಬಾರದು. ಹಾಗೆಯೇ ನಾವು ಮಾಡುವ ಪ್ರತಿಯೊಂದು ಕೆಲಸವು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿಯುವ ವರ್ಗದ ಜನರ ಪಾಲಿಗೆ ನಾವು ಸೇರಬೇಕು ಎಂದು ಕರೆ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಕುಂದಾಪುರ ತಾಲೂಕು, ಬೈಂದೂರು ತಾಲೂಕು MRW ಮಂಜುನಾಥ್ ಹೆಬ್ಬಾರ್, ಉಡುಪಿ ಜಿಲ್ಲೆಯ ಮಧುಸೂದನ್, ಜಯಶ್ರೀ ಮೇಡಮ್, ಶಿಕ್ಷಕಿ ಶೈಲಾ ಅಮ್ಮಣ್ಣಿ, ಕೀರ್ತ ಶೆಟ್ಟಿ, ಗಣೇಶ್ ಐರೋಡು, ರಾಧಾಕೃಷ್ಣ ಮುಂತಾದವರು ಹಾಜರಿದ್ದರು. ವಿಕಲಚೇತನರ ಕಾಯ್ದೆ ಕಾನೂನು ಕಾರ್ಯಸಾಧನೆ ಬಗ್ಗೆ ಸೂಕ್ತ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾವಾರು ಆಯ್ಕೆಯಾದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದ ಅಂಬಾಜಿ ಮೇಟಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾವಾರು, ತಾಲೂಕುವಾರು ಕಾರ್ಯನಿರ್ವಹಿಸುತ್ತಿರುವ 100ಕ್ಕೂ ಹೆಚ್ಚು VRWಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಸೊಗಸಾದ ನಿರೂಪಣೆ ಉಡುಪಿಯ URW ನಾರಾಯಣ್ ಮತ್ತು ಬೈಂದೂರು VRW ಖುರ್ಷಿದಾ ಬಾನು ನಿರ್ವಹಿಸಿದರು. ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ನಂತರ ಕಾರ್ಯಕ್ರಮ ಸಮಾಪ್ತಿ ಮಾಡಲಾಯಿತೆಂದು ಮೂಲಗಳು ತಿಳಿಸಿವೆ.